ಹೆಸರು ಸಹನಾ ಬಾನು ಕೊಟ್ಟೆನವರ್ ವೈಭವಲಕ್ಷ್ಮಿ ಪಾರ್ಕ್ ಸರ್ಕಾರಿ ಉರ್ದು ಹೈಸ್ಕೂಲ್ ವೈಭವಲಕ್ಷ್ಮಿ ಪಾರ್ಕ್ ಸ್ಕೂಲು ಹಾವೇರಿ. ನಮ್ಗೆ ಬೆಳಿಗ್ಗೆ ಎಕ್ಸ್ಟ್ರಾ ಕ್ಲಾಸು ತೊಗೊಂಡಿದ್ದಾರೆ ಸರ್, ಸಂಜೆ ಮುಂದೆ ತೊಗೊಂಡಿದ್ದಾರೆ. ಹೆದರಿಕೆ ಏನಿಲ್ಲ, ಎಕ್ಸಾಮಿಂದು ಎಲ್ಲ ಪ್ರಿಪೇರಿಟಿ ಮಾಡಿಸಿದ್ದಾರೆ. ಅದು ಎಲ್ಲ 7 ಬುಕ್ಸು ಪೇಪರ್ಸು ಎಲ್ಲ ಕೊಟ್ಟು ಓದಿಸಿದ್ದಾರೆ. ಏನು ಭಯ ಇಲ್ಲ. ಸಂಡೇ ಕ್ಲಾಸು ತೊಗೊಂಡಿದ್ದಾರೆ, ಏನು ಭಯ ಇಲ್ಲ. ಇಲ್ಲ ಏನು ಭಯ ಗಿಯ ಏನಿಲ್ಲ ಸರ್, ಎಲ್ಲ ಪ್ರಿಪ್ರೇಷನ್ ಮಾಡಿಸಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್. ಜೂನಿನಿಂದಲೇ ಕ್ಲಾಸ್ ತೊಗೊಂಡಿದ್ದಾರೆ. ಬೆಳಗ್ಗೆ ಸಾಯಂಕಾಲ ಎಲ್ಲ ಟೀಚರ್ಸು ಚೆನ್ನಾಗಿ ಕ್ಲಾಸ್ ಮಾಡಿದ್ದಾರೆ. ಹಾಂ, ಎಕ್ಸಾಮ್ ಹೆಂಗಿತ್ತು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಹಾಂ, ಹೆಂಗೆ ಬರೀಬೇಕು ಏನಿಲ್ಲ ಎಲ್ಲ ನೀಟ್ನೆಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್. ಮನೆಯಾಗೆಲ್ಲ ಓದಿನಿ. ಕನ್ನಡ ಮಾಡ್ತಾರೆ. SMS ಹೈಸ್ಕೂಲ್, ಗರ್ಲ್ಸ್ ಹೈಸ್ಕೂಲ್. ಎಕ್ಸಾಮ್ ಸೆಂಟ್ರಿಗೆ ಬಂದಿದ್ದೀರಾ? ಎಕ್ಸಾಮ್ ಸೆಂಟರ್ ಯಾವ ರೀತಿ ಆಗಿದೆ? ಪ್ರಿಪರೇಷನ್ ಆಗಿದೆ? ಆಗಿದೆ ರೀ ಪ್ರಿಪ್ರೇಷನ್. ಟೀಚರ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ? ಸಪೋರ್ಟ್ ಮಾಡ್ಯಾರಿ, ಫುಲ್ ಸಪೋರ್ಟ್ ಮಾಡ್ಯಾರಿ. ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಥರ ಪ್ರಿಪ್ರೇಷನ್ ಹೇಳ್ಯಾರ್ರಿ, ಹೆಂಗೆ ಬರಿಬೇಕು ಅದನ್ನೆಲ್ಲ ಹೇಳ್ಕೊಟ್ಟಾರ. ಯಾವ ಥರ ಬರಿಬೇಕು ಅದನ್ನೆಲ್ಲ ಹೇಳ್ಕೊಟ್ಟಾರ. ನಮ್ಮ ಪರೀಕ್ಷಾ ಕೇಂದ್ರ 013 ಕೇಂದ್ರ ಸಂಖ್ಯೆ. ನಮ್ಮ ಶಾಲೆಗೆ ಇವತ್ತು 213 ವಿದ್ಯಾರ್ಥಿಗಳು ಪರೀಕ್ಷೆನ ಬರಿತಾ ಇದ್ದಾರೆ. ಅದರಲ್ಲಿ 34 ಉರ್ದು ಮೀಡಿಯಮ್ ಅದಾವ, 16 ಇಂಗ್ಲೀಷ್ ಮೀಡಿಯಮ್ ಅದಾವ. ಅಂದರೆ 14E ಬರೀತಾರೆ ಅವರು. ಉಳಿದಂತೆ 164 ಹುಡುಗರು ಕನ್ನಡ ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಮೊನ್ನೆಯಿಂದಲೇ ನಾವು ಎಲ್ಲ ತಯಾರಿ ಮಾಡ್ಕೊಂಡೇವಿ. ನೆನ್ನೆ ಎಲ್ಲ ನಂಬರ್ ಹಾಕಿದ್ದಾಯಿತು, ಎಲ್ಲವನ್ನು ನೀಟಾಗಿ ಮಾಡ್ಕೊಂಡೇವಿ. ಜೊತೆಗೆ 19 ವಿದ್ಯಾರ್ಥಿಗಳು ವಿಕಲಚೇತನ ಮಕ್ಕಳಿದ್ದಾರೆ. ಅದರಲ್ಲಿ 9 ಬ್ಲೈಂಡ್ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಸ್ಕ್ರೈಬ್ ಇರ್ತಾರೆ, ಅವ್ರ ರೂಮ್ ಬೇರೆಯೇ ಇರ್ತದೆ. ಜೊತೆಗೆ ಇನ್ನು ಲೋಕೋಮೋಟ್ರಿ ಅವೆಲ್ಲ 10 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ ಕೆಲವರಿಗೆ ಸ್ಕ್ರೈಬ್ಸ್ ಇದ್ದಾರೆ. ಅವರೆಲ್ಲ ನೀಟಾಗಿ ಪರೀಕ್ಷೆ ಬರೀತಾರೆ. ಪೂರ್ವ ತಯಾರಿ ಚೆನ್ನಾಗಿ ಮಾಡ್ಕೊಂಡಿವಿ ಸರ. ಎಲ್ಲ ರೂಮಿಗೂ ಕ್ಯಾಮ್ರಾ ಅದಾವ, ಎಲ್ಲ ಅಂಡರ್ ಕ್ಯಾಮ್ರಾನ ಬರೀತಾರೆ ಪರೀಕ್ಷೆ. ಎಲ್ಲ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಆಗಿದೆ ಸರ್. ಮಕ್ಕಳು ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ. ನಮ್ಮ ಸೆಂಟರ್ನಲ್ಲಿ 10 ಕೊಠಡಿಗಳದಾವೆ ಇವತ್ತು. 10 + 1 ರಿಲೀವರ್ ಇರ್ತಾರೆ. ಒಟ್ಟು 11 ಜನ ವರ್ಕರ್ಸು, ಒಬ್ಬ ಕ್ಲರ್ಕ್ ಇರ್ತಾರೆ, 2 ಪ್ಯೂನ್ಸ್ ಇರ್ತಾರೆ, ಒಬ್ಬರು ಕೇಂದ್ರ ಚೀಫ್ ಇರ್ತಾರೆ, ಮತ್ತೊಬ್ಬರು ಕಸ್ಟೋಡಿಯನ್, ಒಬ್ಬರು ಸಿಟ್ಟಿಂಗ್ ಸ್ಕ್ವಾಡ್. ಈ ರೀತಿ ಕಾರ್ಯ ಹಂಚಿಕೆ ಆಗಿರ್ತದೆ. ಅದಕ್ಕೆ ಆರೋಗ್ಯ ಇಲಾಖೆಯವರಿಗೆ ನಾವು ಪತ್ರವನ್ನು ಬರೆದಿದ್ದೇವೆ. ಅವರು ಆರೋಗ್ಯ ಇಲಾಖೆಯವ್ರನ್ನ 2 ಕಳಿಸಿರ್ತಾರೆ ಸರ್, ಕಳಿಸ್ತಾರೆ.